ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮಾಡೋ ಅವಲಕ್ಕಿ ಉಪ್ಪಿಟ್ಟು ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಗಡಿ ಬಿಡಿಲಿದ್ದಾಗ 15 ಮಿನಿಟ್ಸಲ್ಲಿ ಮಾಡುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಆಗಿರುತ್ತೆ. ಬ್ಯಾಚುಲರ್ಸ್ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. 2 ಕಪ್ ಅವಲಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಸ್ಟ್ರೈನರ್ಗೆ ಹಾಕ್ಕೊಂಡು 2 to 3 ಟೈಮ್ಸ್ ವಾಶ್ ಮಾಡ್ಕೋಬೇಕು. ನೆನ ಹಾಕ್ಕೋಬಾರ್ದು, ಏಕೆಂದರೆ ಮುದ್ದೆ ಆಗಿಬಿಡುತ್ತೆ. ಸೊ ಈ ಟಿಪ್ನ ಯೂಸ್ ಮಾಡಿ. ಅವಲಕ್ಕಿ ಉಡಿಯಾಗಿ ಸಾಫ್ಟಾಗಿ ಬರುತ್ತೆ. ಇಂಗ್ರೀಡಿಯೆಂಟ್ಸ್ನ ನೋಡೋಣ. 2 ಮೀಡಿಯಮ್ ಸೈಜ್ ಆನಿಯನ್ನು, 4 ರಿಂದ 5 ಗ್ರೀನ್ ಚಿಲ್ಲಿ, 1 ಟೊಮ್ಯಾಟೊ, ಹಾಫ್ ಲೆಮನ್ನು, ಕ್ಯಾಪ್ಸಿಕಮ್ ಅರ್ಧ ಬಟ್ಲು, 1 ಕಪ್ ತೆಂಗಿನಕಾಯಿ ತುರಿ, ಕೊತ್ತಂಬರಿ, ಕರಿಬೇವು, 3 ರಿಂದ 4 ಸ್ಪೂನ್ ಆಯಿಲು, ಹಾಫ್ ಕಪ್ ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ 1 ಸ್ಪೂನು, ಜೀರಿಗೆ, ಸಾಸಿವೆ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಆಯಿಲು, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಶೇಂಗಾ, ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾಪ್ಸಿಕಮ್ನ ಯೂಸ್ ಮಾಡಿದ್ದೀನಿ. ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಟ್ರೈ ಮಾಡಿ. ಟೊಮ್ಯಾಟೊ ಹಾಕಿ ಫ್ರೈ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಇದೆಲ್ಲ ಆಯಿಲ್ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಅವಲಕ್ಕಿ ಹಾಕ್ಕೋಬೇಕು. ನೋಡಿ ಎಷ್ಟು ಸಾಫ್ಟ್ ಮತ್ತು ಹುಡಿಯಾಗಿ ಆಗಿದೆ. ಇದೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಫೈನಲಿ ತೆಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಲೆಮನ್ನ ಹಾಕ್ಕೊಂಡ್ಬಿಟ್ರೆ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋ ಅವಲಕ್ಕಿ ಉಪ್ಮಾ ರೆಡಿಯಾಗಿದೆ. ಈ ಸಿಂಪಲ್ ರೆಸಿಪಿನ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.